ನಮಸ್ಕಾರ. ಏಕನಾಥೇಶ್ವರಿ ತಾಯಿಗೆ, ಉಚ್ಚಂಗೆಲ್ಲಮ್ಮ ತಾಯಿಗೆ, ಗಣಪತಿಗೆ ಪಾದಾರವಿಂದಗಳಲ್ಲಿ ಪುಡಮಟ್ಟು ನನ್ನ ಮುಂದಿನ ಯುದ್ಧದ ಕಾರ್ಮೋಡದ ಸಂಗತಿಗಳನ್ನು ಮುಂದೆ ಇಡ್ತಾ ಇದ್ದೀನಿ. ವರ್ಣರಂಜಿತ ರವಿ ಮುಂದಿನ ಒಂದು ಇದು ಆ ಯುದ್ಧದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅವನಿಗೆ ಏನೇನು ಗೋಚರವಾಯಿತು. ಆ ಉದಯ ರವಿಗೆ ಆ ಕೆಂಪು ಮುಗಿಲಿನಲ್ಲಿ ಬೆಳಿಗ್ಗೆ ನೋಡ್ತಿದ್ದಂಗೆ ಕಣ್ಣು ಮಂಜಾಗಿಬಿಡ್ತದೆ ಇದರಾಲಿಗೆ ಅಂಥ ಒಂದು ಸಂದರ್ಭ ಸನ್ನಿವೇಶ ಅಲ್ಲಿ ಪ್ರಾರಂಭ ಆಗಿಬಿಡ್ತದೆ. ಅಲ್ಲಿಗೆ ಎಲ್ಲ ಬೀಡ್ಬಿಟ್ಟು ಸೈನಿಕರಿಗೆ ಈ ಏನು ಇನ್ಸಿಡೆಂಟ್ ನಡೆದುಬಿಡ್ತು ಅವನಿಗೆ ತಕ್ಷಣ ದುಡುಕಲಿಲ್ಲ. ಅವನು ಹೇಳ್ಬಿಟ್ಟು ಎಲ್ಲ ಸುತ್ತಲೂ ಬ್ಲಾಕ್ ಮಾಡಿ ಚಿತ್ರದುರ್ಗವನ್ನು ಅಲ್ಲೆಲ್ಲಿ ಎಲ್ಲ ಡೇರಿಗಳನ್ನ ಹಾಕಿ ಒಂದು ದಿವಸ ಪೂರ್ತಿ ರೆಸ್ಟಿಗೆ ಬಿಟ್ಟುಬಿಡ್ತಾನೆ ಇಡೀ ಸೈನ್ಯವನ್ನು. ಯಾಕಂದರೆ ಎದುರಿಬಿಟ್ಟಿದ್ದಾರೆ, ಇದ್ರ ಸರಿ ಹೋಗೋದಿಲ್ಲ, ಏಕದಮ್ ಯುದ್ಧ ಸ್ಟಾರ್ಟ್ ಮಾಡೋದು ಅಂತೇಳಿ ಅವಲೋಕನ ಮಾಡೋದಕ್ಕೆ ಒಂದು ಟೀಮ್ ಕಳಿಸ್ತಾನೆ. ಸುತ್ತಲೂ ಆ ಕೋಟೆ ನೋಡ್ಕೊಂಬರ್ರಿ, ಎಲ್ಲೆಲ್ಲಿ ವೀಕ್ ಇದೆ, ಎಲ್ಲೆಲ್ಲಿ ಇದು ಮಾಡಿದೆ ಅಂತಂತೇಳಿ. ಯಾರು ಹೊರಗಡೆ ಹೋಗಿ ಕೊಡೋದು, ಹೊರಗಡೆ ಬರ್ಕೊಡೋದು, ಆ ಒಂದು ಬೇರೆ ಟೀಮ್ ಮಾಡಿಬಿಟ್ಟು ಎಲ್ಲ ಬಿಟ್ಬಿಡ್ತಾನೆ. ಸುದ್ದಿಗಳನ್ನು ತರೋರು ಬೇರೆ, ಅದನ್ನು ಅವಲೋಕನ ಮಾಡೋರು ಬೇರೆ, ಮದ್ದುಗುಂಡುಗಳು ಎಲ್ಲೆಲ್ಲಿ ಬೀಳ್ತವೆ ನೋಡೋದು ಬೇರೆ. ಇದನ್ನೆಲ್ಲ ಒಂದು ದಿವಸ ಪೂರ್ತಿ ಸಂಪೂರ್ಣ ಅವಲೋಕನಕ್ಕೆ ಮೀಸಲಾಗಿ ಇಟ್ಬಿಡ್ತಾನೆ ಆ ದಿನವನ್ನು. ಸೈನಿಕರು ಎಲ್ಲ ಸ್ವಲ್ಪ ವಿಶ್ರಾಂತಿ ಪಡಿತಾರೆ. ಅಲ್ಲಿನ ಒಂದು ದಿವಸ ಸಾಯಂಕಾಲ ಅವನಿಗೆ ಕ್ರೌರ್ಯ ಉಕ್ಕಿ ಹರಿತಿರ್ತತೆ, ಸಿಟ್ಟು ಬಂದಿರ್ತತೆ. ನಡು ಬೇಸಿಗೆಯ ಸೂರ್ಯನಂತೆ ಕಿಡಿ ಕಾರ್ತಿರ್ತಾನೆ ಹೈದರಾಲಿ ಅವರು. ಆಮೇಲೆ ಟಿಪ್ಪು, ಗುಲಾಮ್ ಅಲಿ ಖಾನ್, ಪೂರ್ಣಯ್ಯ, ಬರ್ಕಿ ಶ್ರೀನಿವಾಸರಾಯ, ತೋಷಿಖಾನೆ ಕೃಷ್ಣರಾಯ, ಮತ್ತು ಆಮೇಲೆ ಹರಪನಹಳ್ಳಿ ಸೋಮಶೇಖರ ನಾಯ್ಕ, ರಾಯದುರ್ಗದ ಕೃಷ್ಣಪ್ಪ ನಾಯ್ಕ ಮೊದಲಾದ ಸಾಮಂತ ಪಾಳೆಗಾರರು ಕಾಸ ಡೇರಿಗೆ ಬರಲು ಎಲ್ಲ ಒಂದು ಸಭೆ ಮಾಡ್ತಾನೆ. ಅವನು ಸಭೆಗೆ ಕಳಿಸ್ತಾನೆ, ಎಲ್ಲ ಬರ್ರಿ, ಎಲ್ಲ ಆಸನಗಳಲ್ಲಿ ಕೂತ್ಕೊಳ್ರಿ ಅಂತೇಳಿ ಒಂದು ಸಭೆ ಮಾಡ್ತಾನೆ. ಹೇಳ್ತಾನೆ ಹೈದರಾಲಿ. ಅವನಿಗೆ ಬೆಂಕಿ ಉಗುಳುತ್ತಿರ್ತಾನೆ. ನಮಗೆ ಎಂಥದ್ದು ಇದು, ನಾವು ಮೈಸೂರಿಸಿ ನಿಮಗೆ ಲೆಕ್ಕಕ್ಕೆ ಇರಲಿಲ್ಲ. ಇವರು ನಮಗೆ ಯಾವ ಗೊಂದಲಕ್ಕೂ ಯೋಚನೆ ಮಾಡ್ತಾ ಇರಲಿಲ್ಲ. ನಾವು ಎಂತಕ್ಕೆ ಈ ಕಡೆ ಬರಲೇಬಾರ್ದಾಗಿತ್ತು. ನಾವು ಅಲ್ಲಿ ಅವನಿಗೆ ಗೋಚರ ಆಗುತ್ತೆ, ಈ ಪಾಳೆಗಾರನ ಗೆಲ್ಲಕ್ಕೆ ಆಗಲಿಲ್ಲಲ್ಲ ನನಗೆ, ಇನ್ನು ಬರ್ತಿದ್ದಂಗೆ ನಮಗೆ ಸೈನ್ಯದಲ್ಲಿ ಭಯ ಹುಟ್ಟಿಬಿಡ್ತು ಅಂತೇಳಿ ಯೋಚನೆ ಮಾಡಿ ಕ್ರೌರ್ಯ, ಸಿಟ್ಟು, ಆ ದ್ವೇಷ ಉರಿಯುವ ಕಡಲು ಆಗಿಬಿಡ್ತಾನೆ ಅವನು. ಸರ್ವಾಧಿಕಾರಿ ಮೊದಲೇ ಎಲ್ಲ ಸೇನಾಧಿಪತಿಗಳು ಕುಂತಿದ್ದಾರೆ ಸುತ್ತಲೂ. ಆ ನಾಯಕರು ನಮ್ಮವರು ಕೃಷ್ಣಪ್ಪ ನಾಯಕ, ಸೋಮಶೇಖರ ನಾಯಕ, ಅನೇಕ ನಾಯಕರುಗಳು ಕುಂತಿದ್ದಾರೆ. ಇಲ್ಲಿ ಅವಾಗ ಹೇಳ್ತಾನೆ ಅವ್ರನ್ನೆಲ್ಲ ಕುರಿತು, ಇಲ್ಲಿರೋರೆಲ್ಲ ದೊಡ್ಡ ಸರ್ದಾರರು, ಭಾರೀ ಪಾಳೆಗಾರರು, ಘೋಷದಲ್ಲಿ ಗುಟಿರಿ ಹಾಕಿ ದೆಹಲಿ ಸಿಂಹಾಸನ ಅಲ್ಲಾಡಿಸೋ ಗಂಡು ಜನ. ಇವ್ರನ್ನೆಲ್ಲ ನಂಬಿಕೆಯನ್ನು ನಾನು ದಂಡತಿ ಮಾಡ್ತಾಯಿದ್ದೀನಿ. ಆದರೂ ದುರ್ಗದವರು ನಮ್ಮ ಇಂಗಳದಾಳು ಇಂಗು ತಿನ್ನಿಸಿದರು. ಇಂಗಳದಾಳ ಮಾರ್ಗದಲ್ಲಿ ಬರ್ತಿದ್ದ ಸೈನ್ಯಕ್ಕೆ ಇಂಗು ತಿನ್ನಿಸಿಬಿಟ್ರು. ನಿನ್ನೆ ಮಣ್ಣು ಮುಗಿಸಿದರು. ಕೃಷ್ಣಪ್ಪ ನಾಯಕರೇ, ಬಸಪ್ಪ ನಾಯಕರೇ, ಮದಕರಿ ನಾಯಕ ಪೇಶ್ವ ದಂಡಿನಲ್ಲಿ ನಿಮ್ಮ ಮಿಂಡನೆಂದು ಹೊಗಳಿಸಿಕೊಂಡು ನಿಮಗೆ ಸುಳ್ಳಲ್ಲ. ನಿಮಗೆ ನಾಚಿಕೆ ಆಗ್ಬೇಕು, ನಿಮಗೆ ನಾಚಿಕೆ ಆಗ್ಬೇಕು. ಈಗ ನೀವೇನು ಹೇಳ್ತೀರಿ ಹೇಳ್ರಿ. ನಿಮ್ಮಂಥ 1000 ಸಾಮಂತರ ಬದಲು ಇವ್ರು ನಿಮ್ಮ 4 ಕಟ್ಕೊಂಡು ನಾನು ಯುದ್ಧ ಮಾಡ್ತೀನಲ್ಲ, ನಾನು ಭಾರಿ ದಡ್ಡ. ನಾನು ನಿಮ್ಮಂಥರನ್ನೆಲ್ಲ ಕಟ್ಕೊಂಡು ಯುದ್ಧ ಮಾಡೋ ಬದಲು ಆ ಮದಕರಿ ಅಂತ ಒಬ್ಬ ಮಿತ್ರ ನನ್ನ ಜೊತೆಗಿದ್ದಿದ್ರೆ ಇಡೀ ಇದನ್ನೇ ನಾನು ಗೆದ್ಕೊಂಡ್ಬಿಡ್ತಿದ್ದೆ ನಾನು. ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀರಿ ನೀವು? ಇದರ ದೆಹಲಿಯ ಲಾಲ್ ಕಿಲಾದ ಮೇಲೆ ಮೈಸೂರಿನ ನಿಶಾನೆ ಇರಿಸುತ್ತಿದ್ದೆ. ನಿಮ್ಮನ್ನು ನಂಬಿ ನಾನು ಕೆಟ್ಟು ಹೋದೆ. ಈ ಅವಮಾನಕ್ಕೆ ನಾನು ತಾಳಿ ಕಟ್ಟಿದಾಗಾಯಿತು. ಅದು ಒಂಥರ ಅವನಿಗೆ ಅವಮಾನ ಆಗಿಬಿಡ್ತದೆ, ಅಪಮಾನ ಆಗಿಬಿಡ್ತದೆ. ಈಗೇನು ಹೇಳುತ್ತೀರಿ?
ದುರ್ಗದ ಬಾಗಿಲಿಗೆ ನನಗೆ ಇನ್ನು ಮುಂದೆ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದುರ್ಗದ ಬಾಗಿಲು ನಿಮ್ಮ ಎಣ್ಣ ತೂಗು ಹಾಕಿಸಿ ಮದಕರಿಯ ಸ್ನೇಹ ಬೆಳೆಸಬೇಕು ಅಥವಾ ಇನ್ನಾದರೂ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡುತ್ತೀನಿ. ನೀವೆಲ್ಲ ಯಾತಕದ್ದೀರ ನೀವು ಪಾಯಿಸಿದ ಪಾಳೆಗಾರರು. ನಿಮ್ಮನ್ನೆಲ್ಲ ನಂಬಿ ನಾನು ಕೆಟ್ಟು ಹೋಗಿಬಿಟ್ನಲ್ಲ ಯುದ್ಧದ ಇಷ್ಟೊಂದು ಸೈನ್ಯ ಅಂತಂದು. ನಿಮ್ಮಲ್ಲಿರುವ ಮೀಸೆಗಳು ಅಥವಾ ತೆಂಗಿನ ಜುಟ್ಟುಗಳು ನಿಮ್ಮ ಪರಾಕ್ರಮಕ್ಕೆ ಧಿಕ್ಕಾರವಿರಲಿ ಅಂತ ಅವನಿಗೆ ಅವ್ರನ್ನೆಲ್ಲ ಉಗಿದು ಉಪ್ಪಿನಕಾಯಿ ಹಾಕಿಬಿಡ್ತಾನೆ. ಅಷ್ಟು ಸಿಟ್ಟು ಬಂದಿರುತ್ತೆ ಅವನಿಗೆ. ಎಲ್ಲ ತಲೆ ತಕ್ಷಣ ಕೂತಿರ್ತಾರೆ. ಸೀರಿಯಸ್ನೆಸ್, ಯಾರು ಇದ್ರಿಗೆ ಮಾತಾಡೋಕ್ಕೆ ಧೈರ್ಯನೇ ಮಾಡೋದಿಲ್ಲ. ಅವನು ಎಲ್ಲಿ ನಮ್ಮನ್ನು ಕೊಲ್ಸಿ ಹಾಕ್ಬಿಡ್ತಾನೋ, ಗುಂಡಾರಿಸ್ಬಿಡ್ತಾನೋ ಅಂತ ನಿಟ್ಟಿಗೆ ಕೊಂದಾಕ್ಬಿಡೋಣ. ಒಂದು ಸ್ವಲ್ಪ ಅವನಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರನ್ನೂ ಕೇರ್ ಮಾಡ್ತಾ ಇರಲಿಲ್ಲ, ಆ ಸ್ಪಾಟ್ನಾಗೆ ಕೊಂದಾಕ್ಬಿಡೋದು. ಆ ಭಯಕ್ಕೆ ಅಷ್ಟೂ ಜನ ನಾಯಕರುಗಳು, ಸರ್ದಾರರು, ಖಾನ್ರು ಎಲ್ಲರೂ ಥರ ನಡುತ್ತಿರ್ತಾರೆ. ಆಮೇಲೆ ನೀವು ಯಾತಕ್ಕೆ ನನ್ನ ಜೊತೆಗಿದ್ದೀರಿ, ಹೋಗ್ರಿ ಎಲ್ಲನ ಅಂತಂತೇಳಿ ಎಲ್ಲ ಚೆನ್ನಾಗಿ ಬೈತಾರೆ. ಎಲ್ಲರ ಗಂಟಲು ಒಣಗೋಗ್ಬಿಡ್ತತೆ. ಅವನ ಜೊತೆಗೆ ಮಾತಾಡೋಕ್ಕೆ ಯಾರಿಗೂ ಧೈರ್ಯನೇ ಬರೋದಿಲ್ಲ. ಆವಾಗ ಪೂರ್ಣಯ್ಯ ಧೈರ್ಯ ಮಾಡಿ, ಪ್ರಧಾನಿ ಎಲ್ಲ ಅನಿವಾರ್ಯ ಪರಿಸ್ಥಿತಿ, ಮಾತಾಡಲೇಬೇಕು. ಸರ್ದಾರ್, ನೀನು ಸಿಟ್ಟಾದಾಗ ಮಾತನಾಡುವ ಧೈರ್ಯ ಇದ್ದಿದ್ದು ನಮ್ಮ ಇವರು ಟಿಪ್ಪುಗೆ ಮತ್ತು ಮೊಯ್ದೀನ್ ಖಾನ್ಗೆ ಮತ್ತು ಪೂರ್ಣಯ್ಯನವರಿಗೆ, ಅವ್ರ ಜೊತೆಗೆ ಮಾತಾಡೋದು. ನೀವು ಇಷ್ಟೊಂದು ಆವೇಶಕ್ಕೆ ಒಳಗಾಡಬಾಗ್ಬಿಟ್ರಿ, ಸೈನ್ಯ ಮತ್ತೆ ತನ್ನ ಶಕ್ತಿಯನ್ನು ಕಳ್ಕೊಂಬಿಡ್ತತೆ. ಇಲ್ಲಿ ಇರತಕ್ಕಂಥ ಸೇನಾಧಿಪತಿಗಳಿಗೆ ಅವಮಾನ ಆಗುತ್ತೆ. ನೀವೇ ಯುದ್ಧದ ಇದನ್ನು ತೆಗೆದುಬಿಡ್ತೀರ. ನೀವು ಅಷ್ಟಕ್ಕೊಂದು ಸಿಟ್ಟಾಗಕ್ಕೆ ಹೋಗಬೇಡ್ರಿ, ದಯವಿಟ್ಟು ಶಾಂತಿಯಾಗ್ರಿ ಅಂತಂತೇಳಿ ದಿವಾನ್ ಪೂರ್ಣಯ್ಯ ಇವರೆಲ್ಲ ಹೇಳ್ತಾರೆ. ಆ ಟಿಪ್ಪು ಹೇಳ್ತಾರೆ, ವಿನಾಕಾರಣ ಯಾಕೆ ಸಿಟ್ಟಾಗ್ತಾಯಿದ್ದೀರಿ? ಇಂಗಳದಾಳಿನಲ್ಲಿ ನಡೆದದ್ದು ಕೃತ್ರಿಮ, ಅದು ಮೋಸದಿಂದ ಆಗಿದೆ. ಅದು ಶಕ್ತಿ ಪರೀಕ್ಷೆ ಅಲ್ಲ. ಅದು ನಮ್ಮ 4 ಲಕ್ಷ ಫೌಜು, 1000 ತೋಪಿನ ಎದುರು ಚಿತ್ರದುರ್ಗ ಯಾವ ಲೆಕ್ಕ? ನೀವು ಯಾಕೆ ಯೋಚನೆ ಮಾಡ್ತೀರಿ? ನೀವು ಒಂದು ದಿವಸಕ್ಕೆ ಉಡಾಫೆ ಮಾಡಿಬಿಡ್ತೀವಿ ನಾವು. ಇಷ್ಟು ಸೈನ್ಯದಿದ್ರೆ ಅದೇನಂತ ತಡೀತತ್ತ? ಅಲ್ಲಿ ಏನೋ ಒಂದು ಸಣ್ಣ ಘಟನೆ ನಡೆದಿದೆ, ಅದು ಸಹಜ. ಯುದ್ಧದಲ್ಲಿ ಎಲ್ಲ ಕಡೆಗೆ ನಡೆಯೋದು. ನೀವು ಯಾಕೆ ಇಷ್ಟೊಂದು ಮನಸ್ಸು ಕೆಡಿಸ್ಕೊಂತೀರಿ? ಬೇಡ, ನಮಗೆ ಅವಕಾಶ ಮಾಡಿಕೊಡ್ರಿ, ಒಂದೇ ದಿನ ಮಣ್ಣು ಪಾಲು ಮಾಡಿ ಬರ್ತೀವಿ ಚಿತ್ರದುರ್ಗವನ್ನು ಅಂತಂತೇಳಿ ಟಿಪ್ಪು ಸುಲ್ತಾನ್, ಮೊಯ್ದೀನ್ ಖಾನ್ ಎಲ್ಲ ಅವನಿಗೆ ಧೈರ್ಯ ಹೇಳ್ತಾರೆ. ಆಯ್ತಪ್ಪ, ನೀನು ಹುಲಿಮರಿ ಅಂತ ನನಗೆ ಗೊತ್ತೈತೆ. ಇದು ಹುಡುಗಾಟದ ಮಾತಲ್ಲ, ಇದು ಯುದ್ಧ. ಇದು ಎಲ್ಲೆಲ್ಲಿ ಏನೇನು ನಡೀತತೋ ನಿನಗೆ ಗೊತ್ತಿಲ್ಲ. ಯಾದವೆ ತೋಪುಗಳಿದ್ದಾವೆ, ಸೈನಿಕ ಇದ್ದಾರೆ. ಅದು ಯುದ್ಧದ ಒಂದು ಯುಕ್ತಿ ಬೇಕು. ಆ ಶಕ್ತಿಯ ಮದಕರಿ ಹತ್ರ ಇದೆ. ನೋಡಿದ ನೀನು ಎಷ್ಟು ಜನ ಕೊಂದಾಕಿದ್ದಾರೆ ನಮ್ಮ ಜನನ ಅಂತಂತೇಳಿ. ನೀನು ಇನ್ನೂ ಬಾಲಕ, ನಿನಗಿನ್ನೂ ಗೊತ್ತಿಲ್ಲ. ಅದು ಅಷ್ಟು ಸುಲಭದ ಕೋಟೆ ಅಲ್ಲ ಅದು ಅಂತಂತೇಳಿ ಇದೆ. ಮೊಯ್ದೀನ್ ಖಾನಿಗೆ, ಟಿಪ್ಪು ಸುಲ್ತಾನಿಗೆ ಬುದ್ಧಿವಾದ ಹೇಳ್ತಾನೆ. ಆಮೇಲೆ ಇದೆಲ್ಲ ಆದಮೇಲೆ ಅವನು ಮುಂದಿನ ಯುದ್ಧದ ಒಂದು ಸನ್ನಿವೇಶವನ್ನು ಎಲ್ಲ ಗುಟ್ಟಾಗಿ ಹೇಳಿ, ಹೀಗಾಗಿಬಿಟ್ಟು ಮುಂದಿನ ಯುದ್ಧವನ್ನು ಸಾರಿಬಿಡ್ತಾರೆ ಅವರು ಮುಂದಕ್ಕೆ. ಅಲ್ಲಿಗೆ ಇಲ್ಲಿ ದುರ್ಗದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ, ಮದಕರಿ ನಾಯಕ ಎಲ್ಲ ಸನ್ನದ್ಧ ಮಾಡಿಬಿಡ್ತಾನೆ. ಸನ್ನದ್ಧ ಮಾಡಿ ಸೈನ್ಯವನ್ನು ಎಲ್ಲ ಚುರುಕುಗೊಳಿಸಿ ಪರಶುರಾಮ ನಾಯಕನಿಗೆ ಜವಾಬ್ದಾರಿ ಕೊಟ್ಟು ಮದ್ದು ಗುಂಡುಗಳನ್ನ ಅವಲೋಕನ ಮಾಡಿ ಎಲ್ಲ ನಾಗರಿಕರಿಗೆ ಆರ್ಡ್ರ್ ಮಾಡಿ ಯುದ್ಧ ಸ್ಟಾರ್ಟ್ ಆಗಿದೆ. ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ಕೊಳ್ಬೇಕು, ನಮ್ಮನ್ನು ಕಾಯಬೇಡ್ರಿ. ನೀವು ಸಮಯ ಸಂದರ್ಭ ನೋಡಿ ನೀವು ಎಲ್ಲ ಎಚ್ಚೆತ್ಕೊಳ್ಬೇಕು ಅಂತೇಳಿ ಅದೆಲ್ಲ ಒಂದು ಸೀಕ್ರೆಟ್ ಇದಿರ್ತದೆ. ಅದನ್ನೆಲ್ಲ ಪ್ರಧಾನಿ ಎಲ್ಲ ನಾಗತಿಯರಿಗೆ ಹೇಳಿ, ಊರಿನ ಹೆಣ್ಮಕ್ಳಿಗೆ ಹೇಳಿ ಏನೇನು ಆ್ಯಕ್ಷನ್ ತಗೊಬೇಕು ಅದನ್ನೆಲ್ಲ ತಗೊಂಡು ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಅಲ್ಲಿಗಿಂತ ಮುಂಚೆ ಮದಕರಿ ನಾಯಕನ ಮಗ ಇರ್ತಾನೆ, ಭರಮಣ್ಣ ನಾಯಕ ಅಂತೇಳಿ, ಸಣ್ಣ ಮಗುವಿನ ಇನ್ನು ಸುಮಾರು ಒಂದು 16-17 ವರ್ಷ ಇರ್ಬೋದು. ಅವನಿಗೆ ಎಲ್ಲ ದುರ್ಗದ ಇತಿಹಾಸವನ್ನು ಹೇಳ್ತಾನೆ. ಮುಂದೆ ಅವನೆಲ್ಲ ರಾಜ್ಯಭಾರ ಮುಂದೆ ನೋಡ್ಕೊಳ್ಳೋದು ಕರ್ಕೊಂಡು ಹೋಗ್ತಾನೆ. ಎಲ್ಲೆಲ್ಲಿ
ಏಕನಾಥೇಶ್ವರಿ ಪೂಜೆ ಆಗುತ್ತೆ, ಉಚ್ಚಂಗಲಂ ಪೂಜೆ ಆಗುತ್ತೆ, ಗಣಪತಿ ಪೂಜೆ ಆಗುತ್ತೆ, ಹನುಮಂತನ ಪೂಜೆ ಆಗುತ್ತೆ. ಹನುಮಂತ ಗರುಡ ಧ್ವಜ ಇವರ ಲಾಂಛನ, ಇವರು ಮದಕರಿಯ ಲಾಂಛನ. ಗಂಡು ಬೇರುಂಡ ಮೈಸೂರಿನ ಲಾಂಛನ. ಆ ಲಾಂಛನಕ್ಕೆ ಪೂಜೆ ಮಾಡ್ತಾರೆ, ಹನುಮಂತ ದೇವರಿಗೆ ಪೂಜೆ ಮಾಡ್ತಾರೆ. ಇಡೀ ಒಂದು ದಿವಸ ಪೂಜೆಯಲ್ಲೇ ಎಲ್ಲ ಮುಗೀತು, ಎಲ್ಲ ಪರ್ಮಿಷನ್ ತೊಗೊತಾರೆ, ದೇವತೆಗಳ ಪರ್ಮಿಷನ್. ನಂತರವಾಗಿ ಭರಮಣ ನಾಯಕನಿಗೆ ಸೀಕ್ರೆಟ್ ಎಲ್ಲ ಹೇಳ್ಕೊಡ್ತಾನೆ. ಅಲ್ಲಿ ಅವತ್ತು ರಾತ್ರಿ ಕರ್ಕೊಂಡೋಗಿ ಅಲ್ಲಿ ಒಂದು ದುರ್ಗಮವಾದ ಪ್ರದೇಶ, ಆ ಪ್ರದೇಶದಲ್ಲಿ ಅವರು ಅಲ್ಲಿ ಬೆಳಕಿನಾಗ ಹೋಗಂಗಿಲ್ಲ, ಕತ್ತಲ್ಲೇ ಹೋಗ್ಬೇಕು. ಆ ಒಂದು ದುರ್ಗಮವಾದ ಪ್ರದೇಶ ದೇವಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ಭರಮಣ್ಣ ನಾಯಕನಿಗೆ ತನ್ನ ಬಾಲಕನಿಗೆ ಬೆನ್ನ ಮೇಲೆ ಕುಂಡ್ರಿಸ್ಕೊಂಡು ಅಲ್ಲಿ ಹೋಗಿ ಅದನ್ನೆಲ್ಲ ದರ್ಶನ ಮಾಡಿಸಿ ಅದನ್ನೆಲ್ಲ ಪರ್ಮಿಷನ್ ತೊಗೊಂಡು ಆ ದೇವಿಗೆ ರಕ್ತ ಕೊಟ್ಟು ಬೆಳಿಗ್ಗೆ ಬೆಳಕರಿಯೋದ್ರಷ್ಟಾಗಿ ಭರಮಣ್ಣ ನಾಯಕನ ಅರಮನೆಗೆ ತಂದು ಆ ಹುಡುಗನ ನಾಗತಿಯರ ಕೈ ಕೊಟ್ಟು ನೀವು ಎಲ್ಲ ಸೇಫ್ಟಿಯಾಗಿರ್ರಿ ಅಂತಂತೇಳಿ ಯುದ್ಧದ ಡ್ರೆಸ್ಸನ್ನು ಹಾಕ್ಕೊಂಡು ಮದಕರಿ ನಾಯಕ ರಂಗಯ್ಯನ ಊರು ಬಾಗಿಲಿಗೆ ಬರ್ತಾನೆ. ಅಲ್ಲಿ ಬಂದು ಎಲ್ಲ ಕೋಟೆ ಕೊತ್ತಲಗಳನ್ನೆಲ್ಲ ಅವಲೋಕನ ಮಾಡ್ತಾನೆ. ಮಾಡಿಬಿಟ್ಟು ಇನ್ನೇನು ಯುದ್ಧದ ಕಾರ್ಮೋಡ ಸ್ಟಾರ್ಟ್ ಆಗುತ್ತೆ. ವರ್ಣರಂಜಿತ ರವಿ ಮೂಡಣದಲ್ಲಿ ಮೂಡ್ತಾ ಇದ್ದಾನೆ. ಅವನ ಪರಿಗಾಯುಧ ಅಂತ ಇರುತ್ತೆ ಮದಕರಿ ನಾಯಕಂದು ಖಡ್ಗ. ಆ ಖಡ್ಗಕ್ಕೆ ವಿಶೇಷವಾದ ಪೂಜೆ ಏಕನಾಥೇಶ್ವರಿಯಿಂದ ಆಗುತ್ತೆ. ಅದನ್ನು ಆ ಪೂಜಾರಿಗಳು ಕೊಡ್ತಾರೆ ಅವ್ರ ಕೈಗೆ. ಅದನ್ನು ಹಣೆಗೆ ಮುಟ್ಟಿಸ್ಬಿಟ್ಟು ಪರಿಗಾಯುಧನ ಹಿಡ್ಕೊಂಡು ಕುದುರೆ ಏರಿ ಎಲ್ಲ ಸೈನ್ಯ ಸಮೇತವಾಗಿ ಚಿತ್ರದುರ್ಗದಲ್ಲಿ ಪಹರೆಯನ್ನು ಪ್ರಾರಂಭ ಮಾಡ್ತಾನೆ. ಯಾವ ಟೈಮಿಗೆ ಏನು ಅಂತಂತೇಳಿ ಆವಾಗ ಇಲ್ಲಿ ಯುದ್ಧ ಸ್ಟಾರ್ಟ್ ಆಗೇ ಬರ್ತದೆ. ಕೃಷ್ಣಪ್ಪ ನಾಯಕನ ಸೈನ್ಯ ಒಂದು ಕಡೆಗೆ, ಪರಶುರಾಮಪ್ಪ ನಾಯಕನ ಸೈನ್ಯ ಒಂದು ಕಡೆಗೆ, ಅಲ್ಲಿ ಬಂದಿರತಕ್ಕಂಥ ಸಾಮಂತರದೆಲ್ಲ ಒಂದೊಂದು ಸೈನ್ಯ ಒಂದು ಕಡೆಗೆ, ಹೈದರಾಲಿ ಸೈನ್ಯ ಒಂದು ಕಡೆಗೆ, ಟಿಪ್ಪು ಸುಲ್ತಾನ್ನ ಸೈನ್ಯ ಒಂದು ಕಡೆಗೆ, ಮೊಯ್ದೀನ್ ಖಾನ್ ಸೈನ್ಯ ಒಂದು ಕಡೆಗೆ. ಈಗ ಭಾಗ ಮಾಡಿರ್ತಾರೆ ಅವರು. ಚಿತ್ರದುರ್ಗನ ಫುಲ್ಲು ಬ್ಲಾಕ್ ಮಾಡಿರ್ತಾರೆ, ಸುತ್ತಲೂ ಆವರಿಸ್ಕೊಂಡಿರ್ತಾರೆ. ಹೀಗಾಗಿಬಿಟ್ಟು ಅಲ್ಲಿಗೆ ಚಿತ್ರದುರ್ಗದ ಯುದ್ಧ ಸ್ಟಾರ್ಟ್ ಆಗುತ್ತೆ. ನಂತರವಾಗಿ 2 ದಿವಸ ಸತತವಾಗಿ ಯುದ್ಧ ಮಾಡ್ತಾನೆ. ಕಾಸ ಬೇಡ್ರ ಪಡೆಗೆ ಎದುರಿ ಬಿಡ್ತಾನೆ. ಅವನಿಗೆ ಎಲ್ಲ ಪಿರಂಗಿಗಳು ತೋಪುಗಳು ನಾಶವಾಗಿ ಹೋಗಿಬಿಡ್ತವೆ. ಅಲ್ಲಿಗೆ ಕೋಟೆಗೆ ಯಾವ ಪಿರಂಗಿಗಳು ಬಿಡೋದಿಲ್ಲ. ಆ ಪಿರಂಗಿ ನೆಲದ ಸಮೇತವಾಗಿ ಕುಂಡ್ರಿಸಿ ಆರಿಸಿದರೆ ಮೇಲಕ್ಕೆ ಎತ್ತಿದರೆ ಆಕಾಶಕ್ಕೆ ಹೋಗುತ್ತೆ ಗುಂಡು, ಕೆಳಗಿದ್ದರೆ ಕೋಟೆ ತಳಕ್ಕೆ ಬಡಿತದೆ, ಮಣ್ಣಿಗೆ ಗುಡ್ಡಿ ಬೆಟ್ಟದ ಬುಡಕ್ಕೆ ಬಡಿತದೆ. ಎಂಥ ಇದು ವಿಚಿತ್ರ ಕೋಟೆ ಇದು, ಯಾರು ಕಟ್ಟಿದ್ರು ಇದು? ಫ್ರೆಂಚ್ ಅವನ್ನ ವಿಜ್ಞಾನಿ ನೆನಪು ಮಾಡಿಕೊಂತಾನೆ. ಅವನಿಗಂತ ನಮಗೆ ಇಂಥ ಒಂದು ಟೆಕ್ನಿಕಲ್ಲು ಉಪಯೋಗಿಸ್ಬಿಟ್ಟು ಇಂಥ ಕೋಟೆಯನ್ನು ಕಟ್ಟಿಕೊಡ್ತಾರೆ ಇವರಿಗೆ ಅಂತೇಳಿ ಎಲ್ಲ 2 ದಿವಸ ಯುದ್ಧ ಆದರೂ ಏನು ಮಾಡೋಕ್ಕಾಗಲ್ಲ. ಕೋಟೆನ ಒಂದು ಕಲ್ಲು ಸಹ ಅಲ್ಲಾಡ್ಸೋಕ್ಕಾಗಲ್ಲ. ಆಮೇಲೆ ಮುಂದಿನ ಕ್ರಮ ಮತ್ತೆ ಅವ್ರ ಸೈನ್ಯ ಕಗ್ಗೊಲಿಗೆ ಗುರಿಯಾಗ್ತಲೇ ಇರ್ತದೆ. ಕಾಸ ಬೇಡ್ರ ಪಡಿಗೆ ಅವ್ರು ಯಾರ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲ ನುಚ್ಚು ನೂರು ಕಡ್ದು ಆಗ್ತಿರ್ತಾರೆ. ಹೀಗಾಗಿಬಿಟ್ಟು ಅವನಿಗೆ ಪೂರ್ತಿ ನರ್ವಸ್ ಆಗಿಬಿಡ್ತಾನೆ. ಇದೇನು ದಿವಾಂಜಿ ಹಿಂಗಾಗಿಬಿಡ್ತಲ್ಲ ಅಂತೇಳಿ ಮತ್ತೆ ಅವರು ಪ್ಲ್ಯಾನ್ ಮಾಡಿ ಕಳ್ಳಿ ನರಸಪ್ಪಯ್ಯನ ಎಂಟ್ರಿ ಮಾಡ್ಕೊತಾರೆ. ಕಳ್ಳಿ ನರಸಪ್ಪಯ್ಯನ ಎಂಟ್ರಿ ಮಾಡಿ ಅವನ ಮೂಲಕ ದುರ್ಗದ ವೀಕ್ನೆಸ್ ಎಲ್ಲೆಲ್ಲಿದೆ ಅಂತ ತಿಳ್ಕೊತಾರೆ. ಒಂದೇ ಒಂದು ಕಡೆಗೆ ಅಲ್ಲಿ 4 ಕಳ್ಳಿ ನರಸಪ್ಪಯ್ಯ 4 ಜನ ಅರ್ಚಕರನ್ನ ಕೆಲವೊಂದು ಇರ್ತಾರಲ್ಲ ಅವ್ರನ್ನೆಲ್ಲ ಕರೆಸಿಬಿಟ್ಟು ಒಂದೊಂದು 100 ವರಹಗಳನ್ನು ಕೊಡಿಸ್ಬಿಟ್ಟು ನೀವು ಚಿತ್ರದುರ್ಗದ ಕ್ಲೂ ಕೊಡಬೇಕು, ಎಲ್ಲೆಲ್ಲಿ ವೀಕ್ನೆಸ್ ಇದೆ ಅಂತ ಎಲ್ಲ ಹೇಳ್ಬಿಡ್ತಾರೆ. ಅಲ್ಲಿಂದ ಚಿತ್ರದುರ್ಗಕ್ಕೆ ಒನಕೆ ಓಬವ್ವನ ಕಿಂಡಿ ಮೂಲಕ ಸೈನ್ಯ ಎಂಟ್ರಿ ಆಗಿ ಒಳಗಡೆ ಹೋಗಿ ಆಮೇಲೆ ಅವಳು ಸಾಕಷ್ಟು ಜನನ ಕೊಂದಾಕ್ತಾಳೆ. ಆದರೂ ಅಲ್ಲಿ ಒಳಗಡೆ ಹೋಗಿದ್ದ ಅವನು ಅನೇಕ ಸೈನಿಕರು ಅವಳನ್ನ ಕೊಂದಾಕ್ಬಿಡ್ತಾರೆ. ಅವ ನಂತರವಾಗಿ ಎಲ್ಲ ಬಾಗಿಲುಗಳನ್ನ ಓಪನ್ ಮಾಡಿ ಚಿತ್ರದುರ್ಗದಕ್ಕೆ ಒಳಗೆ ಎಂಟ್ರಿ ಆಗಿಬಿಡ್ತದೆ. ಅಲ್ಲಿಗೆ ಚಿತ್ರದುರ್ಗದ ಒಂದು ಇದು ಅವಸಾನ ಸ್ಟಾರ್ಟ್ ಆಗಿಬಿಡ್ತದೆ. ಇವತ್ತು ಇಷ್ಟು ಕೇಳಿದಿರಿ, ನಮಸ್ಕಾರ. ಹೆಚ್ಚಿಗೆ ನಾನು ಹೇಳೋಕ್ಕಾಗೋದಿಲ್ಲ, ಟೈಮು ಮೇಂಟೈನ್ ಮಾಡಬೇಕು. ಮುಂದಿನ ಇದರಲ್ಲಿ ನಾನು ಹೇಳ್ತೀನಿ. ನಮಸ್ಕಾರ.